ಕಸ್ಟಡಿಯಲ್ಲಿ ತಗೋಬೇಕು, ಅವ್ರು ಜೈಲ್ಗೆ ಹೋಗ್ಬೇಕು, ಅದು ನ್ಯೂಸ್ ಆಗ್ಬೇಕು, ಟಿವಿಯಲ್ಲಿ ನ್ಯೂಸ್ ಬರ್ಬೇಕು. ಇಷ್ಟೆಲ್ಲ ನ್ಯೂಸ್ ಬಂದಿದೆ. ಅವ್ರು ಜೈಲ್ಗೆ ಹೋಗೋದು ನ್ಯೂಸ್ ಬರ್ಬೇಕು. ಅವ್ರು ನೋಡಿ ಸರ್ ಹೆಂಗಾಗಿದ್ದಾರೆ. ಇಲ್ಲ ಮಗ 7 ತಿಂಗಳಿಂದ ಕೂಡ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ಒತ್ತಡ ಇತ್ತು ಏನು ಅಂತ. ಎಷ್ಟು ಒತ್ತಡ ಕೊಟ್ಟಿದ್ದಾರೆ, ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ. ಕ್ಯಾಸ್ಟ್ ಫೀಲಿಂಗ್ ಇದೆ. ಎಮ್ ಎಲ್ ಎ ಮಗನ್ಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್, ತಗೊಳ್ಳಿ, ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ. ಅವ್ರು ಜೈಲಿಗೆ ಹೋಗ್ಬೇಕು, ಅದು ನ್ಯೂಸ್ ಅಲ್ಲಿ ಬರ್ಬೇಕು, ನಾನು ನನ್ನ ಮಗ ನೋಡ್ಬೇಕು. ಅಲ್ಲ ಮಗ 7 ತಿಂಗಳು ಕೆಲಸ ಮಾಡಿದ್ರು ಕೂಡ ನಮ್ಮ ಮಾವ, ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಬೇಕು. ಅಲ್ಲ 7 ತಿಂಗಳಿಂದ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು. ಅವ್ರು ಜೈಲಲ್ಲಿ ಇರಬೇಕು. ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡೋದೆ ಸರ್. ನಾನು ಅಳಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನು ಜಾಗಕ್ಕೆ ಬಂದಾನ, ಅವ್ನಿಗೆ ಏಳು ತಿಂತಾನ, ಏನು ಮಣ್ಣು ತಿಂತಾನ, ಅವ್ನಿಗೆ ಬಂದವನಿಗೆ ಗೊತ್ತಾಗಬಾರ್ದ? ಹೌದಪ್ಪ, ಇವ್ನು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ. ಆಮೇಲೆ ಬಂದುಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗಿರು, ಹೋಮ್ ಮಿನಿಸ್ಟ್ರಿಗಾಗಿತ್ತು. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನು ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೇನೆ ಇರೋದು. ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಇಲ್ಲ, ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ಥರ. ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇದನ್ನ ಸಸ್ಪೆನ್ಸಲ್ಲಿ ಇಟ್ಟಿದ್ರು. ಇದನ್ನ ಆರ್ಡರ್ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇದಕ್ಕೆ. ಅವ್ರಿಗೆ ಹಾಕಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಇವ್ರು ತೋರಿಸಿಲ್ಲ. ಹೌದು ಹೇಳಿದ್ರು. ಇದೇ ಟೆನ್ಷನ್ ಇತ್ತು ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರು. ಎಷ್ಟಂತ ಹೇಳ್ಬಿಟ್ಟು ಹೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪೋಸ್ಟಿಂಗ್ ಆಗಿಲ್ಲ. ಅವ್ರಿಗಿನ್ನ ದುಡ್ಡು ಇವ್ರು ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲೇ ಪೋಸ್ಟಿಂಗ್ ಇರ್ತಾ ಇತ್ತು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಆಗ್ತದೆ. ನಾಳೆ ಇನ್ನೊಬ್ರು 6 ತಿಂಗಳಲ್ಲಿ ಇನ್ನೊಬ್ಬನ ಜಾಸ್ತಿ ಕೊಡ್ತಾರ, ಅವರು ಮತ್ತೆ ಅಲ್ಲಿ ಪೋಸ್ಟಿಂಗ್ ತಗೊಳ್ತಾರೆ. ಅಂದ್ರೆ ಇವರು ದುಡ್ಡು ಉಸಿರು ಮಾಡಿದ್ರೆ ಇವ್ರ ಹೆಂಗ ಮತ್ತೆ ಬೇರೆಯವರು ಪಬ್ಲಿಕ್ ಮೇಲೆ ಬೀಳ್ಬೇಕಾ ದುಡ್ಡು ಉಸಿರ್ಲಿಕ್ಕೆ? ಅರೇಜ್ ಗಿಟ್ಟಾರ. ಮತ್ತೆ ಈ ಜಿಲ್ಲೆಯಲ್ಲಿ ಏನ್ ಮಾಡ್ಬಿಟ್ಟಾರ, ಪೋಸ್ಟಿಂಗ್ ಸಲುವಾಗಿ ಅರೇಜ್ ಗಿಟ್ಬಿಟ್ಟಾರ. ಇಲ್ಲೆಲ್ಲ ನಮ್ಮ ಬಲಿ ಆದ್ರು. ನನ್ನ ಮಗಳು ಅನಾಥ ಆಗ್ಬಿಟ್ಲು, ಮೊಮ್ಮಗ ಅನಾಥ ಆಗ್ಬಿಟ್ಟ. 2 ವರ್ಷ ಇದೆ ಅವನಿಗೆ. ಅವನಿಗೆ ಮನೆ ಮುಂದೆ ಕ್ವಾರ್ಟರ್ಸಲ್ಲಿ ಯಾವುದೋ ಗಾಡಿ ಬಂದು ಪಪ್ಪ ಅಂತ ಹೇಳಿ ಓಡೋಗ್ತಿದ್ದ. ನನ್ನ ಮಗಳು ಅಂತ ಇವಾಗ ಪಪ್ಪ ಅಂತ ಹೇಳ್ಬಿಟ್ಟು ಯಾರನ್ನೇ ಕರಿಬೇಕು, ನನ್ನ ಮಗ ಅಂತ ಹೇಳ್ಬಿಟ್ಟು. ಇನ್ನು ಹೊಟ್ಟೆ ಕೂಸಾದ. ಅವನು ಬೆಳೆದ್ರೆ ತಂದೆ ಅನ್ನೋದು ಗೊತ್ತಿಲ್ಲ, ಹಂಗಾಗ್ಬಿಡ್ತಾನ. ವಾಪಸ್ ಹಾಕಿದ್ದಾರೆ. ನಾನು ಆಯ್ತು ನಾವು ನೋಡ್ತೀವಿ ಅಂತ ಹೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ, ಗುಲ್ಬರ್ಗಕ್ಕೆ ಬನ್ನಿ, ನಮಗೂ ಸ್ವಲ್ಪ ಸಿಬ್ಬಂದಿಯ ಕೊರತೆ ಇದೆ ಗುಲ್ಬರ್ಗದಲ್ಲಿ. ಗುಲ್ಬರ್ಗದಲ್ಲಿ ಬಂದರೆ ನಾನೇ ಅನುಕೂಲ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದೆ. ಅವರು ಒಂದು 2 ದಿನ ಟೈಮ್ ಕೇಳಿದರು. 2 ದಿನ ಟೈಮ್ ಕೊಡಿ ಸರ್, ನಾನು ಮನೆಯವ್ರ ಹತ್ರ ಎಲ್ಲ ಮಾತನಾಡ್ತೀನಿ. ಯಾದಗಿರಿಗೆ ಈಗ ತಾನೇ ಶಿಫ್ಟ್ ಆಗಿದೆ, ಮತ್ತು ಗುಲ್ಬರ್ಗ ಬರಬೇಕು ಅಂದರೆ ಮಕ್ಕಳ ಸ್ಕೂಲಿಗೆ ಏನಾದರೂ ಅಡಚಣೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ಒಂದು 2 ದಿನ ಟೈಮ್ ಕೇಳಿದರು. ಅಷ್ಟರಲ್ಲಿ ಬಟ್ ಒಂದೇ ವಾರದಲ್ಲಿ ಬೆಳವಣಿಗೆ ಆಗಿದ್ದು ತುಂಬಾ ಅನುಮಾನ. ಅಂದ್ರೆ 30 ಲಕ್ಷದ ಒಂದು ಆರೋಪ ಕೇಳಿ ಬಂದಿದೆ ಸರ್ ಶಾಸಕರು. ನೋಡಿ, ವಾಟ್ ಎವರ್ ಇಟ್ ಈಸ್, ಅವರೇನು ನಮ್ಮ ಹತ್ರ ಅಂಥದ್ದು ಯಾವುದೇ ಮಾತಾಡಿಲ್ಲ ಅವರು. ಬಟ್ ಅಂಥದ್ದು ಏನಾದರೂ ಇದೆ, ಈಗಾಗಲೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಲಿ. ನಾವೇನು ತನಿಖೆಯಿಂದ ಹಿಂದೆ ಜರಿತಾ ಇಲ್ಲ. ಏನೇ ಇದ್ರೂ ಕೂಡ ಇವಾಗ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಇವಾಗ ಅವ್ರ ಪತ್ನಿಯ ಜೊತೆ ಮಾತಾಡಿದ್ದೀರಿ, ಏನು ಬೇಡಿಕೆ ಇಟ್ಟಿದ್ದಾರೆ ಸರ್? ಈಗ ಅವ್ರೇನು ಹೇಳ್ತಾ ಇರೋದು, ನಮಗೆ ಅವರು ಭಾಳ ಸ್ಟ್ರೆಸ್ನಲ್ಲಿದ್ದರು. ಅದಕ್ಕೋಸ್ಕರ, ಯಾಕಂದರೆ ಇನ್ನೂ 1 ವರ್ಷ ಅವ್ರದ್ದು ಟೆನ್ಯೂರ್ ಮುಗ್ದಿರಲಿಲ್ಲ. ಆದರೆ ಅದು ಟೆನ್ಯೂರ್ ಮುಗ್ಲಾದ ಕಾರಣ 3-4 ತಿಂಗಳು ಎಲೆಕ್ಷನ್ ಬಂದಿತ್ತು, ತಮಗೆಲ್ಲರೂ ಗೊತ್ತಿರೋದು. ಆವಾಗ ಸ್ಥಳೀಯರು ಇರ್ತಾರೆ ಅಂದ್ಬಿಟ್ಟು ಶಿಫ್ಟ್ ಆಗಿರ್ತಾರೆ ಅಷ್ಟೇ. ಅದನ್ನು ವಾಪಸ್ ಈಗ
ಅವ್ರು ಹೋದಾಗ ಒಂದು ತಿಂಗಳಲ್ಲಿ ಮತ್ತೆ ಅಲ್ಲೇ ಸೆಂಟ್ ಪೊಲೀಸ್ ಸ್ಟೇಷನಲ್ಲಿ ಅಕೊಂಬೇಕ್ ಕೂಡ DIG ಅವ್ರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅವರು ಅಲ್ಲಿ ಕಲಬುರಗಿನಲ್ಲಿರ್ಬೋದು ಅಥವಾ ಯಾದಗಿರಿನಲ್ಲಿ ಎಕ್ಸಿಕ್ಯೂಟಿವ್ ಇದ್ದರೆ ಒಳ್ಳೇದಾಗುತ್ತೆ ಸರ್, ನಮ್ಗೆ ಅನುಭವ ಬರುತ್ತೆ ಅಂತ ಅವ್ರದ್ದು ಕೂಡ ಇತ್ತು. ಯಾಕಂದ್ರೆ ನನ್ನ ಹತ್ರ ಮಾತಾಡೋದು ಈಗವ್ರ ಪತ್ನಿಯವ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ಟ್ರೆಸ್ನಲ್ಲಿದ್ರು ಅಂತ. ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ದಂಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅವ್ರೀಗ ಕಿರುಕುಳ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ತೊಗೊಂಡಿದ್ದೀವಲ್ಲ, ವಿ ಆರ್ ನಾಟ್ ಡಿನೈಯಿಂಗ್ ಕಂಪ್ಲೇಂಟ್ ಅನ್ನು ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಕಂಪ್ಲೇಂಟನ್ನು ಆಗಲೇ ತೊಗೊಂಡಿದ್ದೀವಿ, FIR ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಆಗಲೇ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನಾಪುರ ಅವರು ಕೂಡ ಮಾತನಾಡಿದ್ದಾರೆ. ನಾನು ಕೂಡ ಸ್ಥಳೀಯ ಮುಖಂಡರು ಮತ್ತು ಅವ್ರ ಪತ್ನಿಗೆ ಮಾತನಾಡಿದ್ದೀನಿ. ಏನಿದ್ರು ಇನ್ನೊಂದರ ಒಂದು 15-20 ನಿಮಿಷದಲ್ಲಿ ದೇ ವಿಲ್ ಟೇಕ್ ಅ ಡಿಸಿಷನ್. ಸರ್ FIR ಮಾಡ್ಕೊಳ್ಳದೆ ವಿಳಂಬ ಮಾಡ್ತಾ ಇದ್ದಾರೆ ಅಂತೇಳಿ ಕುಟುಂಬಸ್ಥರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ವಿಳಂಬ ಏನಿಲ್ಲ, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ MLA ವಿರುದ್ಧ, ಅದನ್ನು ನಾವು ಆಲೋಚನೆ ಮಾಡಲಾರ್ದೆ ಮಾಡಲಿಕ್ಕಾಗಲ್ಲ ಅಲ್ಲ. ನಾನು ಹೇಳಿದಾಗೆ ನ್ಯಾಯಯುತವಾಗಿ ಏನು ಮಾಡಬೇಕು, ಇಲ್ಲಿ 100% ಬಟ್ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಲ್ಲ. ಸೊ ಡೋಂಟ್ ವರಿ, ವಿ ವಿಲ್ ಡೂ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಎಲ್ಲ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ದಾರೆ, ವಿ ವಿಲ್ ಹ್ಯಾಂಡಲ್ ಇಟ್. ಓಕೆ, ಥ್ಯಾಂಕ್ ಯು.